3 ಬಾರಿ ಕೂಡ ಬಂಪರ್ ಬಹುಮಾನ ಯಾರಿಗೆ? ಆಮ್ ಆದ್ಮಿ ಪಾರ್ಟಿಗೆ. ಕಳೆದ ಬಾರಿ 67 ಗೆದ್ದಿತ್ತು, 67 ಬಿ ಜೆ ಪಿಗೆ 3, ಕಾಂಗ್ರೆಸ್ಗೆ ಶೂನ್ಯ ಶೂನ್ಯ ಶೂನ್ಯ. ಈಗ ಸಟ್ಟಾ ಬಜಾರ್ ಲೆಕ್ಕ ಕೊಡ್ತೀನಿ ನೋಡಿ. ಆಮ್ ಆದ್ಮಿ 35 ಬರುತ್ತೆ, ಬಿ ಜೆ ಪಿ 35 ಬರುತ್ತೆ. ಸಟ್ಟಾ ಬಜಾರ್ ಪ್ರಕಾರ ಸಮಬಲ. ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಒಂದು ಅಧಿಕಾರ ಇದೆ, ಯಾಕೆಂದರೆ ಅದು ಕೇಂದ್ರಾಡಳಿತ ಪ್ರದೇಶಕ್ಕೆ ಬರುತ್ತಲ್ವಾ. ಆದರೆ ಆಮ್ ಆದ್ಮಿ 35 ಸೀಟ್ ಗೆದ್ದರೂ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಬಹುಮತಕ್ಕೆ ಬೇಕಾದಷ್ಟು ಸೀಟ್ ಗೆಲ್ಲೋದಿಲ್ಲ ಆಮ್ ಆದ್ಮಿ ಪಾರ್ಟಿ ಅಂತ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಆದರೆ ದೆಹಲಿಯಲ್ಲಿ ಬಿ ಜೆ ಪಿ 35 ಸೀಟ್ ಗೆಲ್ಲತ್ತಂತೆ ವೆರಿ ಫಸ್ಟ್ ಟೈಮ್. ಕಾಂಗ್ರೆಸ್ ಮತ್ತೊಮ್ಮೆ ಯಾವುದೇ ಸೀಟ್ ಗೆಲ್ಲೋದಿಲ್ವಂತೆ. ಇದು ಚುನಾವಣೋತ್ತರ ಸಮೀಕ್ಷೆ, ಮೀಡಿಯಾ ಮಾಡಿದ ಸಮೀಕ್ಷೆ ಅಲ್ಲ, ಇದು ಸಟ್ಟಾ ಬಜಾರ್. ಸಟ್ಟಾ ಬಜಾರ್ ನಿಮ್ಮ ಸುಮ್ಮನೆ ಸಟ್ಟಾ ಬಜಾರ್. ಯಾಕೆ ಸಟ್ಟಾ ಬಜಾರ್ಗೆ ಇಷ್ಟು ಮಹತ್ವ ಅಂತಂದರೆ, ಇಲ್ಲಿ ತನಕ ಕಳೆದ ಬಾರಿ ಎಲ್ಲ ಮೀಡಿಯಾಗಳು ಎಲ್ಲ ಏನು ಎಕ್ಸಿಟ್ ಪೋಲ್ಗಳಲ್ಲಿ ನರೇಂದ್ರ ಮೋದಿ 400 ಅಂದರು. ಸಟ್ಟಾ ಬಜಾರ್ ಹೇಳ್ತು 240ಕ್ಕಿಂತ ಜಾಸ್ತಿ ಹೋಗಲ್ಲ ಸಟ್ಟಾ ಬಜಾರ್. ಈ ಸಟ್ಟಾ ಬಜಾರ್ ಯಾಕೆ ಗೊತ್ತಾ? ಕರೆಕ್ಟಾಗಿರುತ್ತೆ ಅಂತ ಒಂದು ನಂಬಿಕೆ. ಸಟ್ಟಾ ಬಜಾರಲ್ಲಿ ದುಡ್ಡು ಹಾಕ್ತಾರೆ ಅರ್ಥ ಆಯ್ತಾ? ಈ ಸಮೀಕ್ಷೆಗಳಿರುತ್ತಲ್ಲ, ಸಮೀಕ್ಷೆಗಳೇ ಯಾವ ಪಾರ್ಟಿ ಬರುತ್ತೆ? ನರೇಂದ್ರ ಮೋದಿ. ಯಾವ ಪಾರ್ಟಿ ಬರುತ್ತೆ? ಕಾಂಗ್ರೆಸ್. ಹಿಂಗೆ ಹೇಳ್ಬಿಡ್ತಾರೆ. ಇಲ್ಲ, ಹಂಗಲ್ಲ. ಸಟ್ಟಾ ಬಜಾರಲ್ಲಿ ಯಾರು ಅಂತಂದರೆ ಅವನು ಹಾಕಿರ್ತಾನೆ ದುಡ್ಡು. ತುಂಗಿರಪ್ಪ ಅಂತ ಇರುತ್ತೆ ಅದು. ಹಾಗಾಗಿ ಇದು ಸ್ವಲ್ಪ ಭಯಂಕರ ಪವರ್ಫುಲ್. ಸಟ್ಟಾ ಬಜಾರ್ ಒಂದೇ ಕಡೆ ಅಲ್ಲ, ಕೋಲ್ಕತ್ತಾ ಇರುತ್ತೆ, ಮುಂಬೈ ಇರುತ್ತೆ, ಬೇರೆ ಬೇರೆ ಕಡೆ ಇರುತ್ತೆ. ಒಂದು 10-15 ಕಡೆ ಇದೆ ಅದು ಸಟ್ಟಾ ಬಜಾರ್. ಇನ್ನು ಬಿ ಜೆ ಪಿ 35 ಸೀಟ್ ಗೆದ್ದರೆ ಸರ್ಕಾರ ಸೇಫ್ ಆಗಿರುತ್ತಾ? ಸರ್ಕಾರ ರಚಿಸುವಾಗ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಆಟ ಆಡಬಹುದು ಅನ್ನುವಂಥ ಒಂದು ಅನುಮಾನಗಳಿದೆ. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ದಯವಿಟ್ಟು ಯಾವುದೇ ಪಾರ್ಟಿಗೆ 35 ಮಾತ್ರ ಬರೋದು ಬೇಡ. ಬರೋದಿದ್ದರೆ 45 ಬರಲಿ, 50 ಬರಲಿ, ಆಯಿತಾ? ಆಮ್ ಆದ್ಮಿಗೆ ಬರೋದಿದ್ರು ಒಂದು 50 ಬರಲಿ, ಬಿ ಜೆ ಪಿಗೆ ಬರೋದಿದ್ರು ಒಂದು 50 ಬರಲಿ, ಕಾಂಗ್ರೆಸ್ಗೆ ಬರೋದಿದ್ರು ಕೂಡ ಒಂದು 50 ಬರಲಿ. ಈ ಆಪರೇಷನ್ ಕಮಲ, ಆಪರೇಷನ್ ಹಸ್ತ, ಈ ಗಜಿಬಿಜಿ ದಯವಿಟ್ಟು ಬೇಡ. ಇದು ನಮ್ಮ ಒಂದು ಆಶಯ. ಓಕೆ. 3 ಬಾರಿ ಕೂಡ ಬಂಪರ್ ಬಹುಮಾನ ಯಾರಿಗೆ? ಆಮ್ ಆದ್ಮಿ ಪಾರ್ಟಿಗೆ. ಕಳೆದ ಬಾರಿ 67 ಗೆದ್ದಿತ್ತು, 67 ಬಿ ಜೆ ಪಿಗೆ 3, ಕಾಂಗ್ರೆಸ್ಗೆ ಶೂನ್ಯ ಶೂನ್ಯ ಶೂನ್ಯ. ಈಗ ಸಟ್ಟಾ ಬಜಾರ್ ಲೆಕ್ಕ ಕೊಡ್ತೀನಿ ನೋಡಿ. ಆಮ್ ಆದ್ಮಿ 35 ಬರುತ್ತೆ, ಬಿ ಜೆ ಪಿ 35 ಬರುತ್ತೆ. ಸಟ್ಟಾ ಬಜಾರ್ ಪ್ರಕಾರ ಸಮಬಲ. ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಒಂದು ಅಧಿಕಾರ ಇದೆ, ಯಾಕೆಂದರೆ ಅದು ಕೇಂದ್ರಾಡಳಿತ ಪ್ರದೇಶಕ್ಕೆ ಬರುತ್ತಲ್ವಾ. ಆದರೆ ಆಮ್ ಆದ್ಮಿ 35 ಸೀಟ್ ಗೆದ್ದರೂ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಬಹುಮತಕ್ಕೆ ಬೇಕಾದಷ್ಟು ಸೀಟ್ ಗೆಲ್ಲೋದಿಲ್ಲ ಆಮ್ ಆದ್ಮಿ ಪಾರ್ಟಿ ಅಂತ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಆದರೆ ದೆಹಲಿಯಲ್ಲಿ ಬಿ ಜೆ ಪಿ 35 ಸೀಟ್ ಗೆಲ್ಲತ್ತಂತೆ ವೆರಿ ಫಸ್ಟ್ ಟೈಮ್. ಕಾಂಗ್ರೆಸ್ ಮತ್ತೊಮ್ಮೆ ಯಾವುದೇ ಸೀಟ್ ಗೆಲ್ಲೋದಿಲ್ವಂತೆ. ಇದು ಚುನಾವಣೋತ್ತರ ಸಮೀಕ್ಷೆ, ಮೀಡಿಯಾ ಮಾಡಿದ ಸಮೀಕ್ಷೆ ಅಲ್ಲ, ಇದು ಸಟ್ಟಾ ಬಜಾರ್. ಸಟ್ಟಾ ಬಜಾರ್ ನಿಮ್ಮ ಸುಮ್ಮನೆ ಸಟ್ಟಾ ಬಜಾರ್. ಯಾಕೆ ಸಟ್ಟಾ ಬಜಾರ್ಗೆ ಇಷ್ಟು ಮಹತ್ವ ಅಂತಂದರೆ, ಇಲ್ಲಿ ತನಕ ಕಳೆದ ಬಾರಿ ಎಲ್ಲ ಮೀಡಿಯಾಗಳು ಎಲ್ಲ ಏನು ಎಕ್ಸಿಟ್ ಪೋಲ್ಗಳಲ್ಲಿ ನರೇಂದ್ರ ಮೋದಿ 400 ಅಂದರು. ಸಟ್ಟಾ ಬಜಾರ್ ಹೇಳ್ತು 240ಕ್ಕಿಂತ ಜಾಸ್ತಿ ಹೋಗಲ್ಲ ಸಟ್ಟಾ ಬಜಾರ್. ಈ ಸಟ್ಟಾ ಬಜಾರ್ ಯಾಕೆ ಗೊತ್ತಾ? ಕರೆಕ್ಟಾಗಿರುತ್ತೆ ಅಂತ ಒಂದು ನಂಬಿಕೆ. ಸಟ್ಟಾ ಬಜಾರಲ್ಲಿ ದುಡ್ಡು ಹಾಕ್ತಾರೆ ಅರ್ಥ ಆಯ್ತಾ? ಈ ಸಮೀಕ್ಷೆಗಳಿರುತ್ತಲ್ಲ, ಸಮೀಕ್ಷೆಗಳೇ ಯಾವ ಪಾರ್ಟಿ ಬರುತ್ತೆ? ನರೇಂದ್ರ ಮೋದಿ. ಯಾವ ಪಾರ್ಟಿ ಬರುತ್ತೆ? ಕಾಂಗ್ರೆಸ್. ಹಿಂಗೆ ಹೇಳ್ಬಿಡ್ತಾರೆ. ಇಲ್ಲ, ಹಂಗಲ್ಲ. ಸಟ್ಟಾ ಬಜಾರಲ್ಲಿ ಯಾರು ಅಂತಂದರೆ ಅವನು ಹಾಕಿರ್ತಾನೆ ದುಡ್ಡು. ತುಂಗಿರಪ್ಪ ಅಂತ ಇರುತ್ತೆ ಅದು. ಹಾಗಾಗಿ ಇದು ಸ್ವಲ್ಪ ಭಯಂಕರ ಪವರ್ಫುಲ್. ಸಟ್ಟಾ ಬಜಾರ್ ಒಂದೇ ಕಡೆ ಅಲ್ಲ, ಕೋಲ್ಕತ್ತಾ ಇರುತ್ತೆ, ಮುಂಬೈ ಇರುತ್ತೆ, ಬೇರೆ ಬೇರೆ ಕಡೆ ಇರುತ್ತೆ. ಒಂದು 10-15 ಕಡೆ ಇದೆ ಅದು ಸಟ್ಟಾ ಬಜಾರ್. ಇನ್ನು ಬಿ ಜೆ ಪಿ 35 ಸೀಟ್ ಗೆದ್ದರೆ ಸರ್ಕಾರ ಸೇಫ್ ಆಗಿರುತ್ತಾ? ಸರ್ಕಾರ ರಚಿಸುವಾಗ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಆಟ ಆಡಬಹುದು ಅನ್ನುವಂಥ ಒಂದು ಅನುಮಾನಗಳಿದೆ. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ದಯವಿಟ್ಟು ಯಾವುದೇ ಪಾರ್ಟಿಗೆ 35 ಮಾತ್ರ ಬರೋದು ಬೇಡ. ಬರೋದಿದ್ದರೆ 45 ಬರಲಿ, 50 ಬರಲಿ, ಆಯಿತಾ? ಆಮ್ ಆದ್ಮಿಗೆ ಬರೋದಿದ್ರು ಒಂದು 50 ಬರಲಿ, ಬಿ ಜೆ ಪಿಗೆ ಬರೋದಿದ್ರು ಒಂದು 50 ಬರಲಿ, ಕಾಂಗ್ರೆಸ್ಗೆ ಬರೋದಿದ್ರು ಕೂಡ ಒಂದು 50 ಬರಲಿ. ಈ ಆಪರೇಷನ್ ಕಮಲ, ಆಪರೇಷನ್ ಹಸ್ತ, ಈ ಗಜಿಬಿಜಿ ದಯವಿಟ್ಟು ಬೇಡ. ಇದು ನಮ್ಮ ಒಂದು ಆಶಯ. ಓಕೆ. 3 ಬಾರಿ ಕೂಡ ಬಂಪರ್ ಬಹುಮಾನ ಯಾರಿಗೆ? ಆಮ್ ಆದ್ಮಿ ಪಾರ್ಟಿಗೆ. ಕಳೆದ ಬಾರಿ 67 ಗೆದ್ದಿತ್ತು, 67 ಬಿ ಜೆ ಪಿಗೆ 3, ಕಾಂಗ್ರೆಸ್ಗೆ ಶೂನ್ಯ ಶೂನ್ಯ ಶೂನ್ಯ. ಈಗ ಸಟ್ಟಾ ಬಜಾರ್ ಲೆಕ್ಕ ಕೊಡ್ತೀನಿ ನೋಡಿ. ಆಮ್ ಆದ್ಮಿ 35 ಬರುತ್ತೆ, ಬಿ ಜೆ ಪಿ 35 ಬರುತ್ತೆ. ಸಟ್ಟಾ ಬಜಾರ್ ಪ್ರಕಾರ ಸಮಬಲ. ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್
ಗೆ ಒಂದು ಅಧಿಕಾರ ಇದೆ, ಯಾಕೆಂದರೆ ಅದು ಕೇಂದ್ರಾಡಳಿತ ಪ್ರದೇಶಕ್ಕೆ ಬರುತ್ತಲ್ವಾ. ಆದರೆ ಆಮ್ ಆದ್ಮಿ 35 ಸೀಟ್ ಗೆದ್ದರೂ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಬಹುಮತಕ್ಕೆ ಬೇಕಾದಷ್ಟು ಸೀಟ್ ಗೆಲ್ಲೋದಿಲ್ಲ ಆಮ್ ಆದ್ಮಿ ಪಾರ್ಟಿ ಅಂತ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಆದರೆ ದೆಹಲಿಯಲ್ಲಿ BJP 35 ಸೀಟ್ ಗೆಲ್ಲತ್ತಂತೆ ವೆರಿ ಫಸ್ಟ್ ಟೈಮ್. ಕಾಂಗ್ರೆಸ್ ಮತ್ತೊಮ್ಮೆ ಯಾವುದೇ ಸೀಟ್ ಗೆಲ್ಲೋದಿಲ್ವಂತೆ. ಇದು ಚುನಾವಣೋತ್ತರ ಸಮೀಕ್ಷೆ, ಮೀಡಿಯಾ ಮಾಡಿದ ಸಮೀಕ್ಷೆ ಅಲ್ಲ, ಇದು ಸಟ್ಟಾ ಬಜಾರ್. ಸಟ್ಟಾ ಬಜಾರ್ ನಿಮ್ಮ ಸುಮ್ಮನೆ ಸಟ್ಟಾ ಬಜಾರ್. ಯಾಕೆ ಸಟ್ಟಾ ಬಜಾರ್ಗೆ ಇಷ್ಟು ಮಹತ್ವ ಅಂತಂದರೆ, ಇಲ್ಲಿ ತನಕ ಕಳೆದ ಬಾರಿ ಎಲ್ಲ ಮೀಡಿಯಾಗಳು ಎಲ್ಲ ಏನು ಎಕ್ಸಿಟ್ ಪೋಲ್ಗಳಲ್ಲಿ ನರೇಂದ್ರ ಮೋದಿ 400 ಅಂದರು. ಸಟ್ಟಾ ಬಜಾರ್ ಹೇಳ್ತು 240ಕ್ಕಿಂತ ಜಾಸ್ತಿ ಹೋಗಲ್ಲ ಸಟ್ಟಾ ಬಜಾರ್. ಈ ಸಟ್ಟಾ ಬಜಾರ್ ಯಾಕೆ ಗೊತ್ತಾ, ಕರೆಕ್ಟಾಗಿರುತ್ತೆ ಅಂತ ಒಂದು ನಂಬಿಕೆ. ಸಟ್ಟಾ ಬಜಾರಲ್ಲಿ ದುಡ್ಡು ಹಾಕ್ತಾರೆ. ಅರ್ಥ ಆಯ್ತಾ? ಈ ಸಮೀಕ್ಷೆಗಳಿರುತ್ತಲ್ಲ, ಸಮೀಕ್ಷೆಗಳೇ ಯಾವ ಪಾರ್ಟಿ ಬರುತ್ತೆ, ನರೇಂದ್ರ ಮೋದಿ. ಯಾವ ಪಾರ್ಟಿ ಬರುತ್ತೆ, ಕಾಂಗ್ರೆಸ್. ಹಿಂಗೆ ಹೇಳ್ಬಿಡ್ತಾರೆ. ಇಲ್ಲ, ಹಂಗಲ್ಲ. ಸಟ್ಟಾ ಬಜಾರಲ್ಲಿ ಯಾರು ಅಂತಂದರೆ ಅವನು ಹಾಕಿರ್ತಾನೆ ದುಡ್ಡು. ಸುಮ್ಗಿರಪ್ಪ ಅಂತ ಇರುತ್ತೆ ಅದು. ಹಾಗಾಗಿ ಇದು ಸ್ವಲ್ಪ ಭಯಂಕರ ಪವರ್ಫುಲ್. ಸಟ್ಟಾ ಬಜಾರ್ ಒಂದೇ ಕಡೆ ಅಲ್ಲ, ಕೋಲ್ಕತ್ತಾ ಇರುತ್ತೆ, ಮುಂಬೈ ಇರುತ್ತೆ, ಬೇರೆ ಬೇರೆ ಕಡೆ ಇರುತ್ತೆ. ಒಂದು 10-15 ಕಡೆ ಇದೆ ಅದು ಸಟ್ಟಾ ಬಜಾರ್. ಇನ್ನು BJP 35 ಸೀಟ್ ಗೆದ್ದರೆ ಸರ್ಕಾರ ಸೇಫ್ ಆಗಿರುತ್ತಾ? ಸರ್ಕಾರ ರಚಿಸುವಾಗ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಆಟ ಆಡಬಹುದು ಅನ್ನೋಂಥ ಒಂದು ಅನುಮಾನಗಳಿದೆ. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ದಯವಿಟ್ಟು ಯಾವುದೇ ಪಾರ್ಟಿಗೆ 35 ಮಾತ್ರ ಬರೋದು ಬೇಡ. ಬರೋದಿದ್ದರೆ 45 ಬರಲಿ, 50 ಬರಲಿ, ಆಯಿತಾ? ಆಮ್ ಆದ್ಮಿಗೆ ಬರೋದಿದ್ರು ಒಂದು 50 ಬರಲಿ, BJPಗೆ ಬರೋದಿದ್ರು ಒಂದು 50 ಬರಲಿ, ಕಾಂಗ್ರೆಸ್ಗೆ ಬರೋದಿದ್ರು ಕೂಡ ಒಂದು 50 ಬರಲಿ. ಈ ಆಪರೇಷನ್ ಕಮಲ, ಆಪರೇಷನ್ ಹಸ್ತ, ಈ ಗಜಿಬಿಜಿ ದಯವಿಟ್ಟು ಬೇಡ. ಇದು ನಮ್ಮ ಒಂದು ಆಶಯ. ಓಕೆ, 3 ಬಾರಿ ಕೂಡ ಬಂಪರ್ ಬಹುಮಾನ ಯಾರಿಗೆ? ಆಮ್ ಆದ್ಮಿ ಪಾರ್ಟಿಗೆ. ಕಳೆದ ಬಾರಿ 67 ಗೆದ್ದಿತ್ತು, 67 BJPಗೆ 3, ಕಾಂಗ್ರೆಸ್ಗೆ ಶೂನ್ಯ. ಈಗ ಸಟ್ಟಾ ಬಜಾರ್ ಲೆಕ್ಕ ಕೊಡ್ತೀನಿ ನೋಡಿ. ಆಮ್ ಆದ್ಮಿ 35 ಬರುತ್ತೆ, BJP 35 ಬರುತ್ತೆ. ಸಟ್ಟಾ ಬಜಾರ್ ಪ್ರಕಾರ ಸಮಬಲ. ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಒಂದು ಅಧಿಕಾರ ಇದೆ, ಯಾಕೆಂದರೆ ಅದು ಕೇಂದ್ರಾಡಳಿತ ಪ್ರದೇಶಕ್ಕೆ ಬರುತ್ತಲ್ವಾ. ಆದರೆ ಆಮ್ ಆದ್ಮಿ 35 ಸೀಟ್ ಗೆದ್ದರೂ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಬಹುಮತಕ್ಕೆ ಬೇಕಾದಷ್ಟು ಸೀಟ್ ಗೆಲ್ಲೋದಿಲ್ಲ ಆಮ್ ಆದ್ಮಿ ಪಾರ್ಟಿ ಅಂತ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಆದರೆ ದೆಹಲಿಯಲ್ಲಿ BJP 35 ಸೀಟ್ ಗೆಲ್ಲತ್ತಂತೆ ವೆರಿ ಫಸ್ಟ್ ಟೈಮ್. ಕಾಂಗ್ರೆಸ್ ಮತ್ತೊಮ್ಮೆ ಯಾವುದೇ ಸೀಟ್ ಗೆಲ್ಲೋದಿಲ್ವಂತೆ. ಇದು ಚುನಾವಣೋತ್ತರ ಸಮೀಕ್ಷೆ, ಮೀಡಿಯಾ ಮಾಡಿದ ಸಮೀಕ್ಷೆ ಅಲ್ಲ, ಇದು ಸಟ್ಟಾ ಬಜಾರ್. ಸಟ್ಟಾ ಬಜಾರ್ ನಿಮ್ಮ ಸುಮ್ಮನೆ ಸಟ್ಟಾ ಬಜಾರ್. ಯಾಕೆ ಸಟ್ಟಾ ಬಜಾರ್ಗೆ ಇಷ್ಟು ಮಹತ್ವ ಅಂತಂದರೆ, ಇಲ್ಲಿ ತನಕ ಕಳೆದ ಬಾರಿ ಎಲ್ಲ ಮೀಡಿಯಾಗಳು ಎಲ್ಲ ಏನು ಎಕ್ಸಿಟ್ ಪೋಲ್ಗಳಲ್ಲಿ ನರೇಂದ್ರ ಮೋದಿ 400 ಅಂದರು. ಸಟ್ಟಾ ಬಜಾರ್ ಹೇಳ್ತು 240ಕ್ಕಿಂತ ಜಾಸ್ತಿ ಹೋಗಲ್ಲ ಸಟ್ಟಾ ಬಜಾರ್. ಈ ಸಟ್ಟಾ ಬಜಾರ್ ಯಾಕೆ ಗೊತ್ತಾ, ಕರೆಕ್ಟಾಗಿರುತ್ತೆ ಅಂತ ಒಂದು ನಂಬಿಕೆ. ಸಟ್ಟಾ ಬಜಾರಲ್ಲಿ ದುಡ್ಡು ಹಾಕ್ತಾರೆ. ಅರ್ಥ ಆಯ್ತಾ? ಈ ಸಮೀಕ್ಷೆಗಳಿರುತ್ತಲ್ಲ, ಸಮೀಕ್ಷೆಗಳೇ ಯಾವ ಪಾರ್ಟಿ ಬರುತ್ತೆ, ನರೇಂದ್ರ ಮೋದಿ. ಯಾವ ಪಾರ್ಟಿ ಬರುತ್ತೆ, ಕಾಂಗ್ರೆಸ್. ಹಿಂಗೆ ಹೇಳ್ಬಿಡ್ತಾರೆ. ಇಲ್ಲ, ಹಂಗಲ್ಲ. ಸಟ್ಟಾ ಬಜಾರಲ್ಲಿ ಯಾರು ಅಂತಂದರೆ ಅವನು ಹಾಕಿರ್ತಾನೆ ದುಡ್ಡು. ಸುಮ್ಗಿರಪ್ಪ ಅಂತ ಇರುತ್ತೆ ಅದು. ಹಾಗಾಗಿ ಇದು ಸ್ವಲ್ಪ ಭಯಂಕರ ಪವರ್ಫುಲ್. ಸಟ್ಟಾ ಬಜಾರ್ ಒಂದೇ ಕಡೆ ಅಲ್ಲ, ಕೋಲ್ಕತ್ತಾ ಇರುತ್ತೆ, ಮುಂಬೈ ಇರುತ್ತೆ, ಬೇರೆ ಬೇರೆ ಕಡೆ ಇರುತ್ತೆ. ಒಂದು 10-15 ಕಡೆ ಇದೆ ಅದು ಸಟ್ಟಾ ಬಜಾರ್. ಇನ್ನು BJP 35 ಸೀಟ್ ಗೆದ್ದರೆ ಸರ್ಕಾರ ಸೇಫ್ ಆಗಿರುತ್ತಾ? ಸರ್ಕಾರ ರಚಿಸುವಾಗ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಆಟ ಆಡಬಹುದು ಅನ್ನೋಂಥ ಒಂದು ಅನುಮಾನಗಳಿದೆ. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ದಯವಿಟ್ಟು ಯಾವುದೇ ಪಾರ್ಟಿಗೆ 35 ಮಾತ್ರ ಬರೋದು ಬೇಡ. ಬರೋದಿದ್ದರೆ 45 ಬರಲಿ, 50 ಬರಲಿ, ಆಯಿತಾ? ಆಮ್ ಆದ್ಮಿಗೆ ಬರೋದಿದ್ರು ಒಂದು 50 ಬರಲಿ, BJPಗೆ ಬರೋದಿದ್ರು ಒಂದು 50 ಬರಲಿ, ಕಾಂಗ್ರೆಸ್ಗೆ ಬರೋದಿದ್ರು ಕೂಡ ಒಂದು 50 ಬರಲಿ. ಈ ಆಪರೇಷನ್ ಕಮಲ, ಆಪರೇಷನ್ ಹಸ್ತ, ಈ ಗಜಿಬಿಜಿ ದಯವಿಟ್ಟು ಬೇಡ. ಇದು ನಮ್ಮ ಒಂದು ಆಶಯ. ಓಕೆ.